ನಮಸ್ತೆ ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರಿಗೆಲ್ಲ ಥ್ಯಾಂಕ್ ಯು. ಇವತ್ತು ಸಿಹಿಯಾದ ರುಚಿಯಾದ ಲಡ್ಡು, ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಇವಾಗ. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡ್ಕೊಳ್ಳಿ ಹಾಗೂ ರುಚಿಯಾದ ಲಡ್ಡು ನೀವು ಮಾಡಿಕೊಂಡು ತಿನ್ಕೊಳ್ಳಿ. ಫ್ರೆಂಡ್ಸ್, ಕಡಲೆ ಹಿಟ್ಟು 2.5 ಗ್ರಾಮು 2 ಕಪ್ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಗಂಟು ಬರದೇ ಇರೋ ಥರ. ಆಮೇಲೆ ಕೈಯಲ್ಲೇ 2 ಸತಿ ಅದೇ ಸೋಡಾ ಹಾಕ್ಕೊಳ್ಳಿ, ಬೇಕಿಂಗ್ ಸೋಡಾ. ಅದಾದಮೇಲೆ 1 ಸ್ಪೂನು ಸಾಲ್ಟ್ ಹಾಕ್ಕೊಳ್ಳಿ, ಪುಡಿ ಸಾಲ್ಟು. ಆಮೇಲೆ ಟರ್ಮರಿಕ್ ಪೌಡರು ಅದು ಸ್ವಲ್ಪ ಹಾಕ್ಕೊಳ್ಳಿ, ಅರ್ಧ ಸ್ಪೂನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಗಂಟು ಬರದೇ ಇರೋ ಥರ, ಒಂಚೂರು ಗಂಟು ಸಿಗಬಾರ್ದು. ಆಮೇಲೆ ನಿಮ್ಗೆ ಎಷ್ಟು ಪ್ರಮಾಣ ನೋಡಿ ಅದೇ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ನೀವು ಎಣ್ಣೆ ಕಾಯಕ್ಕಿಡಿ. ಈ ಥರ ಪೇಸ್ಟು ಪ್ರಾಪರ್ಲಿ ಪೇಸ್ಟ್ ಬರಬೇಕು. ಎಣ್ಣೆ ಕಾದ ತಕ್ಷಣ ಚೆನ್ನಾಗಿ ಹೀಟ್ ಆಗಬೇಕು. ಹೀಟ್ ಆದ ತಕ್ಷಣ ಈ ಥರ ಯಾವುದಾದ್ರೂ ಈ ಥರ ಸೌಟ್ ಇರುತ್ತಲ್ಲ, ಅದರಲ್ಲಿ ಅದು ನೀವು ಕಲಿಸ್ಕೊಂಡಿದ್ರಲ್ಲ ಪೇಸ್ಟು, ಎಣ್ಣೆಗೆ ಬಿಡ್ತಾ ಹೋಗ್ತಾಯಿದ್ರೆ ಡೀಪ್ ಫ್ರೈ ಆಗಬೇಕು. 15 to 20 ಸೆಕೆಂಡ್ಸು ಲೋ ಫ್ಲೇಮಲ್ಲೇ ಇರಲಿ, ಸೀದಿಸಾಗಿ ಹೋಗ್ಬೇಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಜಾಲರಿ ಏನಾದರೂ ಇದ್ದರೆ ಈ ಥರ ಅದನ್ನು ಡೀಪ್ ಫ್ರೈ ಆದಮೇಲೆ ಎತ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ರೆಡಿ ಆಗುತ್ತೆ. ಇದು ಬೂಂದಿ ರೆಡಿ ಆಗಿದೆ. ನೀವು ಪಕ್ಕದಲ್ಲಿ ಬೇರೆ ಪಾತ್ರೆಯಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳಿ. ಸಕ್ಕರೆನ 340 ಗ್ರಾಮ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ 150 ml ನೀರನ್ನ ಬೆರೆಸಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಕ ರೆಡಿ ಆಗುತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ಬಾಯ್ಲ್ ಆಗಲಿ. ಈ ಥರ ಬಾಯ್ಲ್ ಆದ ತಕ್ಷಣ ನೀವು ಇದು ಪಾಕ ಬಂದಿದೆಯಾ ಅಂತ ನೋಡೋಕ್ಕೆ ಏನು ಮಾಡಬೇಕು ಅಂತಂದರೆ, ಯಾವುದಾದ್ರೂ ಬಟ್ಲು ತೊಗೊಂಡು, ಚಿಕ್ಕ ಬೌಲ್ ತೊಗೊಂಡು ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ. ಆ ಪಾಕನ ಎತ್ತಿ ಇದಕ್ಕೆ ಹಾಕಿದ್ರೆ ಅದು ಕೆಳಗಡೆ ಹೋಗಿ ಸೆಟ್ಲ್ ಆದರೆ ಇದು ಪಾಕ ರೆಡಿ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ಇದೊಂದು ಟಿಪ್ಸು, ಓಕೆನಾ? ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಪಾಕ ರೆಡಿ ಆದಮೇಲೆ ಅದು ನೀವು ಬೂಂದಿ ಕಾಳನ್ನ ಫ್ರೈ ಮಾಡಿಟ್ಕೊಂಡಿದ್ರಲ್ಲ, ಅದನ್ನೆಲ್ಲ ಚೆನ್ನಾಗಿ ಸಿರಪ್ಗೆ ಸಕ್ಕರೆ ಪಾಕಕ್ಕೆ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದೆಲ್ಲ ಸಕ್ಕರೆ ಪಾಕ ಬೂಂದಿ ಕಾಳಿಗೆ ಸ್ಪ್ರೆಡ್ ಆಗಬೇಕು, ಅಬ್ಸರ್ವ್ ಆಗಬೇಕು, ಎಳ್ಕೊಬೇಕು. ಆಮೇಲೆ ಒಂದು 10 ನಿಮಿಷನೋ ಕೂಲ್ ಆಗಕ್ಕೆ ಬಿಡಿ. ಲಿಡ್ಡನ್ನು ಕ್ಲೋಸ್ ಮಾಡಿ, ಪ್ಲೇಟೋ ಅಥವಾ ಲಿಡ್ಡೋ ಕ್ಲೋಸ್ ಮಾಡಿ. ಆಮೇಲೆ ಚೆನ್ನಾಗಿ ಅದನ್ನು ಉಂಡೆ ಕಟ್ಟೋಕ್ಕೆ ಪ್ರಯತ್ನ ಪಡಿ. ಇದು ಮಾಡಿ ಕೈಯಲ್ಲೇ ಚೆನ್ನಾಗಿ ಹೊಸ್ಕಿ ನಿಮಗೆ ಉಂಡೆ ಕಟ್ಟೋಕ್ಕಾಗುತ್ತೆ ಅಂತಂದರೆ ಉಂಡೆ ಕಟ್ಕೊಳ್ಳಿ. ಈ ಥರ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೇಗಿತ್ತು? ಇದೇ ಥರನೇ ಉಂಡೆ ಕಟ್ಟಬೇಕು, 2 ಕೈಯಲ್ಲೂ ಸೇರಿ. ತುಪ್ಪ ಬೇಕಂದರೆ ತುಪ್ಪನೂ ಹಾಕೊಬೋದು, ನಾನು ತುಪ್ಪ ಹಾಕಿಲ್ಲ. ಆಮೇಲೆ ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್, ದ್ರಾಕ್ಷಿನೋ ಗೋಡಂಬಿನೋ ಅದನ್ನು ಸೇರಿಸಿ ಈ ಥರ ರೆಡಿಯಾಗಿದೆ. ರುಚಿಯಾದ ಲಡ್ಡು ರೆಡಿಯಾಗಿದೆ, ತಿನ್ನಲು ಸಿದ್ಧವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮತ್ತು ಈ ಲಡ್ಡು ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರಾಕಿ ಸಿಂಧೂರಾಜ್ ಚಾನಲ್ನ ಫಾಲೋ ಅಪ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಟ್ಟು ತಿನ್ನಿಸಿ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫ್ರೆಂಡ್ಸ್.